90% ಪೀಪಲ್ಸ್ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಯೂಸ್ ಮಾಡ್ತಾರೆ. ಅದು ಏನಾರ ಇಂಪಾರ್ಟೆಂಟ್ ಐತೆ ಹೋಲಿ ಒಂದ್ 5-10 ನಿಮಿಷ ಯೂಸ್ ಮಾಡ್ತಾರೆ, ಅದು ಇಲ್ಲ ತಾಸ್ ಗಂಟ್ಲೆ ಯೂಸ್ ಮಾಡ್ತೀರಿ. ಬಟ್ ಇವತ್ ನೀವು ಈ ವಿಡಿಯೋ ನೋಡಿದ್ಮೇಲೆ ಈ ಹ್ಯಾಬಿಟ್ ನ ಬಿಡ್ಬೇಕು. ಆದ್ರೂ ಬಿಟ್ಟಿಲ್ಲ ಅಂದ್ರೆ ನಿಮ್ ಲೈಫ್ ಒಳಗೆ ಉದ್ಧಾರ ಆಗದೆ ಇರೋದಕ್ಕೆ ಇದು ಒಂದು ಕಾರಣ. ಈ ವಿಡಿಯೋ ಒಳಗೆ ನಾನು ಸಿಂಪಲ್ ಆಗಿ ಪ್ರೊಡಕ್ಟಿವ್ ಹ್ಯಾಕ್ಸ್ ಹೇಳ್ತೀನಿ. ಈ ವಿಡಿಯೋದಿಂದ ನಿಮ್ ಲೈಫ್ ಚೇಂಜ್ ಆಗತ್ತೆ ಇಲ್ಲ ಗೊತ್ತಿಲ್ಲ, ನಿಮ್ ಹ್ಯಾಬಿಟ್ ಚೇಂಜ್ ಆಗತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ನನ್ನ ಪ್ರಯತ್ನ ನಾನು ಮಾಡ್ತೇನೆ. ನೀವು ಯಾವ ತರ ಥಿಂಕ್ ಮಾಡುವುದು, ನಿಮ್ ಲೈಫ್ ಒಳಗೆ ಇನ್ನು ಏನೇನೈತಿ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೇನೆ. ಮೋಟಿವೇಶನಲ್ ವಿಡಿಯೋಸ್ ನೋಡಿದ್ಗುಟ್ಲೆ ಯಾರು ಚೇಂಜ್ ಆಗಂಗಿಲ್ಲ. ಹಂಗಾಗಂಗಿದ್ದಿದ್ರೆ ಇಷ್ಟೊತ್ತಿಗಾಲೆ ಯಾರ್ಯಾರು ಎಲ್ಲೆಲ್ಲೋ ಇರ್ಬೇಕಿತ್ತು. ಬಟ್ ನೀವು ಮಾಡ್ಬೇಕಾಗಿರೋ ಕೆಲಸ ಏನಂದ್ರೆ ನೀವು ಚೇಂಜ್ ಆಗೋದು ಬೇಡ, ಸ್ವಲ್ಪ ನಿಮ್ ಸೆಲ್ಫ್ನ ಇಂಪ್ರೂವ್ ಮಾಡ್ಕೊಂತ ಹೋಗ್ರಿ. ಒಂದ್ ಬುಕ್ ತಗೊಂಡು ನಿಮ್ಗೆ ಏನೇನ್ ಅನಸ್ತತಿ, ನಿಮ್ ಲೈಫ್ ಒಳಗೆ ನೀವ್ ಏನೇನ್ ತಪ್ಪು ಮಾಡಿರಿ, ಏನೇನ್ ತಪ್ಪು ಮಾಡಬಾರ್ದಿತ್ತು, ಇಲ್ಲಿ ತನಕ ಎಷ್ಟು ಟೈಮ್ ವೇಸ್ಟ್ ಮಾಡಿದ್ರಿ, ಯಾವ ಟೈಮ್ ನಿಮಗೆ ಬಹಳ ಯೂಸ್ಫುಲ್ ಇತ್ತು ಎಲ್ಲಾನು ನೀವು ಬರ್ಕರಿ. ಇದನ್ನ ಯಾಕೆ ಹೇಳಕತ್ತಾನೆ ಅಂದ್ರೆ ಒಂದ್ ಮನುಷ್ಯ ಅದನ್ನೆಲ್ಲ ಬುಕ್ನಾಗ ಬರೇಬೇಕಾರ ಅದನ್ನ ಡೀಟೇಲ್ ಆಗಿ ಥಿಂಕ್ ಮಾಡ್ಕೊಂತ ಬರೀತಾನ. ಸೊ ಅಲ್ಲೇ ನಿಮ್ಗೆ ಅರ್ಥ ಆಗ್ಬಿಡ್ತೈತಿ ನೀವು ಮಾಡಿರೋ ಮಿಸ್ಟೇಕ್ ಏನೋ ಎಲ್ಲ ನಿಮ್ಗೆ ಗೊತ್ತಾಗತಿ. ಅದ್ರ ಜೊತೆಗೆ ನೀವು ಫ್ಯೂಚರ್ ಒಳಗೆ ಏನ್ ಆಗ್ಬೇಕು ಅನ್ಕೊಂಡಿರಿ ಅದನ್ನು ಬರೀರಿ. ಅಕಸ್ಮಾತ್ ನಿಮ್ಗೆ ಅದು ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ, ಈ ವಿಡಿಯೋ ನೋಡ್ತಾ ನಿಮ್ ಫ್ಯೂಚರ್ ಒಳಗೆ ಏನ್ ಆಗ್ಬೇಕಂತ ಡಿಸೈಡ್ ಹೆಂಗ್ ಮಾಡೋದಂತ ಅದು ತಿಳ್ಕೊಬಹುದು. ಫಸ್ಟ್ ಒಂದು ಮಿಷನ್. ನೀವು ಏನಾರು ಸ್ಟಾರ್ಟ್ ಮಾಡಿದ್ರೆ ಅದನ್ನ ಮಿಷನ್ ತರ ನೋಡ್ರಿ. ಲೈಕ್ ಈಗ ಗೇಮ್ಸ್ ಆಗಿರ್ಬೋದು, ಗೇಮ್ಸ್ ಒಳಗೆ ನಮಗೆ ಮಿಷನ್ಸ್ ಕೊಡ್ತಾರ. ಆ ಮಿಷನ್ಸ್ ಕಂಪ್ಲೀಟ್ ಮಾಡಕ್ಕೆ ಏನೇನು ಸ್ಟೆಪ್ಸ್ ಇರ್ತಾವ ಅದೆಲ್ಲ ಮಾಡ್ತೇವೆ. ಲೈಕ್ ಇವಾಗ ನೀವು GTA Vice City ಅಂದ್ರೆ ಎಲ್ಲರೂ ಗೊತ್ತೈತಿ, ಅದ್ರಾಗ ಮಿಷನ್ಸ್ ಕೊಡ್ತಾರ. ನಾವು ಆ ಮಿಷನ್ಸ್ ನ ಕಂಪ್ಲೀಟ್ ಮಾಡಕ್ಕೆ ಏನೇನು ಇನ್ಸ್ಟ್ರಕ್ಷನ್ ಇರ್ತಾವ ಎಲ್ಲ ಅಲ್ಲೇ ತೋರಿಸ್ತೈತಿ. ಏನೇನ್ ಮಾಡ್ಬೋದು ಆ ಮಿಷನ್ ಕಂಪ್ಲೀಟ್ ಮಾಡಕ್ಕೆ ಎಲ್ಲ ಅಲ್ಲೇ ಅದ್ರೊಳಗೆ ಇರ್ತಾವ. ಸೊ ಅದನ್ನ ಫಾಲೋ ಮಾಡ್ಕೊಂತ ಹೋದಾಗ ಆ ಮಿಷನ್ ಕಂಪ್ಲೀಟ್ ಆಗತಿ. ಅದೇ ತರ ನಮ್ ಲೈಫ್ ಒಳಗೆ ಇರ್ತೈತಿ. ನಾವ್ ಇಟ್ಕೊಂಡಿರೋ ಗೋಲ್ ಅಂದ್ರೆ ನಾವ್ ಇಟ್ಕೊಂಡಿರೋ ಮಿಷನ್ ಏನೈತಲ್ಲ ಅದನ್ನ ಕಂಪ್ಲೀಟ್ ಮಾಡಕ್ಕೆ ನಾವ್ ಏನೇನ್ ಮಾಡ್ಬೇಕು, ಏನೇನ್ ಸಾಧ್ಯ ಅದನ್ನೆಲ್ಲ ಮಾಡ್ಕೊಂತ ಹೋಗ್ಬೇಕು. ಅದು ಕಂಪ್ಲೀಟ್ ಆಕತ್ತಿಲ್ಲ ಆಮೇಲೆ ಅದರಿಂದ ಅಟ್ ಲೀಸ್ಟ್ ಎಕ್ಸ್ಪೀರಿಯನ್ಸ್ ಅರ ಸಿಗ್ತೈತಿ. ನಿಮ್ಗೆ ಕೆಲಸದೊಳಗೆ ಖುಷಿ ಐತೆ ಅಥವಾ ಅದ್ರೊಳಗೆ ಒಂದು ಪರ್ಪಸ್ ಐತೆ ಮಾಡ್ರಿ. ಯಾವಾಗ್ಲೂ ನಿಮ್ಗೆ ಪ್ಯಾಷನ್ ಇರ್ಬೇಕಂತ ಏನಿಲ್ಲ, ಅಥವಾ ನೀವ್ ಏನೋ ಒಂದ್ ಕೆಲಸ ಮಾಡಾತಿರಿ ಅಂದ್ರೆ ಅದ್ರೊಳಗೆ ಇಂಟ್ರೆಸ್ಟ್ ಇರ್ಲೇಬೇಕು ಅಂತ ಏನಿಲ್ಲ. ಕೆಲವೊಂದ್ಸತಿ ಹೆಂಗ್ ಆಕತಿ ಅಂದ್ರೆ ನಿಮ್ಗೆ ಒಂದ್ ಕೆಲಸದಾಗ ಇಂಟ್ರೆಸ್ಟ್ ಇಲ್ಲ ಅಥವಾ ಅದು ನಿಮ್ ಪ್ಯಾಷನ್ ಅಲ್ಲ ಅಂದ್ರೆ ನೀವು ಆ ಕೆಲಸ ಮಾಡ್ಬೇಕಾಕತಿ. ಯಾಕಂದ್ರೆ ಭೂಮಿ ಮೇಲೆ ಯಾರ ಹುಟ್ಟಿದ ಗುಟ್ಲೇನೆ ದೇವ್ರ ಅವ್ನ್ ನಿಂದ ಇದೇ ಇಂಟ್ರೆಸ್ಟ್ ಅಪ್ಪ, ನಿಂದ ಇದೇ ಪ್ಯಾಷನ್, ನೀನ್ ಇದನ್ನ ಮಾಡಂತ ಹೇಳಿ ಕಳ್ಸಿರಲ್ಲ. ನೀವು ಏನೋ ಒಂದ್ ಕೆಲಸ ಮಾಡಾತಿರ್ತಾರಲ್ಲ ಆ ಕೆಲಸ ಮಾಡ್ತಾ ನಿಮ್ಗೆ ಗೊತ್ತಾಗತ್ತಿ ನಿಮ್ ಪ್ಯಾಷನ್ ಏನೋ, ನಿಮ್ ಇಂಟ್ರೆಸ್ಟ್ ಏನಂತ. ಸೊ ಹಂಗಾಗಿ ಅದ್ರೊಳಗೆ ಇಂಟ್ರೆಸ್ಟ್ ಇರ್ಲಿ ಬಿಡ್ಲಿ ನೀವು ಸ್ಟಾರ್ಟ್ ಮಾಡ್ರಿ. ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ನೀವು ಸಿಂಗರ್ ಆಗ್ಬೇಕಂತ ಆಸೆ ಇರುತ್ತೆ, ಅದಕ್ಕೆ ನೀವು ಪ್ರಯತ್ನನೂ ಮಾಡ್ತೀರಿ. ಅದಕ್ಕೆ ಪ್ರಯತ್ನ ಮಾಡ್ತಾ ನೀವು ವಾಯ್ಸ್ ಆರ್ಟಿಸ್ಟ್ ಆಗ್ಬೋದು, ಡಬ್ಬಿಂಗ್ ಆರ್ಟಿಸ್ಟ್ ಆಗ್ಬೋದು. ಈ ತರ ನಮ್ಗೆ ಗೊತ್ತಿಲ್ದಂಗೆ ನಾವು ಏನೋ ಆಗ್ಬೇಕು ಅನ್ಕೊಂಡಿರ್ತೀವಿ, ಏನೋ ಆಗ್ಬಿಡ್ತೇವೆ. ಈ ತರ ಆಲ್ರೆಡಿ ಸುಮಾರು ಎಕ್ಸಾಂಪಲ್ಸ್ ಅದಾವ. ನೀವು ಪಾಡ್ಕಾಸ್ಟ್ ಎಲ್ಲ ನೋಡ್ಬೋದು, ಅದ್ರೊಳಗೆ ಅವರು ಅವ್ರ ಥಾಟ್ಸ್ ಆಮೇಲೆ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ತಾರಲ್ಲ ಅದ್ರೊಳಗೆ ಹೇಳ್ತಾರ ಅವರು. स्टार बनना गोल नहीं था, ऑनेस्टली गोल था कि एक्टिंग करनी है. ನಾವ್ ಯಾವಾಗಾರ ಏನಾರ ಒಂದ್ ಕೆಲಸ ಸ್ಟಾರ್ಟ್ ಮಾಡಿದಾಗ ನಾವು ಅನ್ಕಂತೀವಿ ಇದನ್ನ ಲಗು ಮುಗಿಸ್ಬೇಕು, ಸಾಕಾಗಿ ಹೋಗೈತಪ್ಪ ಅತ್ಲಾಗ ಯಾವಾಗಾರ ಮುಗ್ದತ್ತೇನ ಅನ್ಸ್ಬಿಡ್ತೈತಿ. ಆಕ್ಚುಲಿ ಪ್ರೊಸೆಸ್ ಅದಲ್ಲ, ನಾವು ಯೋಚನೆ ಮಾಡಾತಿ ತಪ್ಪೈತಿ. ಇವಾಗ ಏನೋ ಒಂದು ಕೆಲಸ ಮಾಡಾತೇನಂದ್ರೆ ಅದು ಈಗ ಮುಗಿಯಂಗಿಲ್ಲ, ಅದು ಲೈಫ್ ಟೈಮ್ ಇರ್ತೈತಿ. ಹಂಗಾಗಿ ನಾವು ಅದನ್ನ ಗೋಲ್ ತರ ನೋಡಬಾರ್ದು, ಜರ್ನಿ ತರ ನೋಡ್ಬೇಕು. ಅಲ್ಲೇ ಸಫರ್ ಆದ್ರೆ ಸಾಕು ಅನ್ಕೋಬಾರ್ದು, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಈಗ ಟ್ರಾವೆಲಿಂಗ್ ಒಳಗ ಒಂದ್ ಎಕ್ಸಾಂಪಲ್ ಹೇಳ್ತೇನೆ. ಈಗ ನಾನು ಟ್ರಾವೆಲರ್, ಈಗ ನಾನು ಇಲ್ಲಿಂದ ಮನಾಲಿಗೆ ಹೋಗ್ಬೇಕು. ಈಗ ನಾನು ಇಲ್ಲಿಂದ ಮನಾಲಿಗೆ ಹೋಗ್ಬಿಟ್ರೆ ನನ್ನ ಜರ್ನಿ ಮುಗೀತ, ನಾನು ಮತ್ತೆ ಎಲ್ಲಿ ಹೋಗಂಗೆ ಅಲ್ಲ. ಅಫ್ಕೋರ್ಸ್ ಹೋಗ್ತಾನೆ, ಯಾಕಂದ್ರೆ ನಾನು ಟ್ರಾವೆಲರ್. ನಾನು ಇಲ್ಲಿಂದ ಮನಾಲಿಗೆ ಹೊಂಟೇನೆ ಅಂದ್ರೆ ಅದನ್ನ ರೀಚ್ ಆಗೋದು ನೋಡಬಾರ್ದು. ಆ ಮನಾಲಿಗೆ ರೀಚ್ ಆಗೋದ್ರ ಮಧ್ಯೆ ಏನೇನು ಖುಷಿ ಅನ್ಭವಿಸೀನಿ, ಏನೇನು ಕಷ್ಟ ಅನ್ಭವಿಸೀನಿ, ಎಷ್ಟು ಎಂಜಾಯ್ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್. ಅದೇ ತರ ನಮ್ಮ ವರ್ಕ್ ಒಳಗೂ ಅಷ್ಟೇ, ಆ ಕೆಲಸ ಮುಗಿಸೋದು ಯೋಚನೆ ಮಾಡಬಾರ್ದು, ಆ ವರ್ಕ್ ನ ಎಂಜಾಯ್ ಮಾಡ್ಬೇಕು. ಅದು ಯಾವಾಗ ಮುಗಿದೈತಿ ಅಂತಾನೆ ಗೊತ್ತಾಗಲ್ಲ. ಅಂಡ್ ನಾವ್ ಇನ್ನೊಂದು ತಪ್ಪು ಮಾಡೋದೇನಂದ್ರೆ ನಾವ್ ಏನಾರ ಒಂದು ವರ್ಕ್ ಮಾಡಕತ್ತಾಗ ನಾವು ಆ ವರ್ಕ್ ಕಡೆ ಫೋಕಸ್ ಮಾಡಲ್ಲ, ಅದನ್ನ ಬಿಟ್ಟು ಬೇರೆ ಏನೋ ಯೋಚನೆ ಮಾಡ್ತಿರ್ತೇವೆ. ಲೈಕ್ ನಾನು ಫುಟ್ಬಾಲ್ ಆಡಬೇಕಾದ್ರೆ ಕ್ರಿಕೆಟ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನಾನು ಕ್ರಿಕೆಟ್ ಆಡಾತಿದ್ರೆ ನನ್ನ ಹತ್ರನು ಜನ ಬಂದು ಆಟೋಗ್ರಫಿ ತಗೊಂತಿದ್ರು, ಫೋಟೋಸ್ ತಗೊಂತಿದ್ರು. ನಾನು ಧೋನಿ ತರ ಆಗ್ಬೋದಿತ್ತು, ವಿರಾಟ್ ಕೊಹ್ಲಿ ತರ ಆಗ್ಬೋದಿತ್ತು, ನಾನು ಬಹಳ ಫೇಮಸ್ ಆಗಿದ್ದೆ ಅಂತ. ಬಟ್ ನಿಮ್ಗೆ ಗೊತ್ತಿರಂಗಿಲ್ಲ ಆ ಫುಟ್ಬಾಲ್ ಒಳಗು ನೀವು ರೊನಾಲ್ಡೋ ಆಗ್ಬೋದು, ಮೆಸ್ಸಿ ಆಗ್ಬೋದು ಅಂತ. ನಾವು ಮಾಡೋ ಇನ್ನೊಂದು ಮಿಸ್ಟೇಕ್ ಏನಂದ್ರೆ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿ ಬೇಜಾರಾಗೆ ತಡಿ ಅಥವಾ ಸುಸ್ತಾಗೆ ತಡಿ ಅಂತ ಹೇಳಿ ಬ್ರೇಕ್ ತಗೊಂತೀವಿ. ನಾವು ಬ್ರೇಕ್ ತಗೊಂಡು ಏನ್ ಮಾಡ್ತೇವೆ ಅಂದ್ರೆ ಇನ್ಸ್ಟಾಗ್ರಾಮ್ನಾಗ ಸ್ಕ್ರೋಲ್ ಮಾಡ್ತೇವೆ, ಇಲ್ಲ ಅಂದ್ರೆ ಫ್ರೆಂಡ್ಸಿಗೆ ಕಾಲ್ ಮಾಡಿ ಕಾಲ್ನ ಮಾತಾಡ್ತೇವೆ. ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಅಥವಾ ಇನ್ಸ್ಟಾಗ್ರಾಮ್ನ ಸ್ಕ್ರೋಲ್ ಮಾಡ್ತಾ 1 ಅವರ್ ಯಾವಾಗ ಕಂಪ್ಲೀಟ್ ಆಯ್ತು, 2 ಅವರ್ ಯಾವಾಗ ಕಂಪ್ಲೀಟ್ ಆಯ್ತು ಗೊತ್ತಾಗಂಗಿಲ್ಲ. ಅಲ್ಲಿ ನಾವು ಬ್ರೇಕ್ ತಗೊಂಡಂಗಿರಲಿಲ್ಲ, ಟೈಮ್ ಪಾಸ್ ಮಾಡ್ದಂಗಿತ್ತು. ಈಗ ನಾ 2-3 ಅವರ್ ಟೈಮ್ ವೇಸ್ಟ್ ಮಾಡಿ ಹಾಗೆ ನಾ ವರ್ಕ್ ಮಾಡಕ್ ಹೋದೆ ಅಂದ್ರೆ ನಂಗೆ ಅಲ್ಲಿ ವರ್ಕ್ ಮಾಡಕ್ ಇಂಟ್ರೆಸ್ಟ್ ಬರಲ್ಲ. ಯಾಕಂದ್ರೆ ಅಲ್ಲೇ ಮೈಂಡ್ ಸೆಟ್ ಚೇಂಜ್ ಆಗ್ಬಿಟ್ಟಿರ್ತೈತಿ. ಸೊ ನೀವು ಯಾವಾಗಾರ ಬ್ರೇಕ್ ತಗೊಳಂಗಿದ್ರೆ ಒಂದ್ 5 ನಿಮಿಷ 10 ನಿಮಿಷ ತಗೋರಿ. ಅಂಡ್ ಆ ಬ್ರೇಕ್ ಸೋಷಿಯಲ್ ಮೀಡಿಯಾ ಒಳಗೆ ಆಗಿರಬಾರ್ದು ಅಥವಾ ನಿಮ್ ಫೋನ್ ಒಳಗೆ ಆಗಿರಬಾರ್ದು. ಒಂದ್ 10 ನಿಮಿಷ ಹೊರಗೆ ಹೋಗಿ ವಾಕ್ ಮಾಡ್ಬರ್ರಿ, ನೇಚರ್ ನೋಡ್ರಿ, ಜನ ನೋಡ್ರಿ, ಆ ಬೆಳಕು ನೋಡ್ರಿ, ಎಷ್ಟು ಖುಷಿ ಇರ್ತೈತಿಪ್ಪ ಹೊರಗೆ ಹೋದ್ರೆ. ಇಲ್ಲ ಒಂದ್ ಕಪ್ ಚಾ ಕುಡಿದ್ ಬರ್ರಿ ಬಿಸಿ. ಅದು ಬಿಟ್ಟು ನೀವು ಸೋಷಿಯಲ್ ಮೀಡಿಯಾ ಒಳಗೆ ಹೋದ್ರೆ ಅದು ದೇವರಾಣಿಗೂ 5-10 ನಿಮಿಷ ಅಂತ ಆಗಿರಲ್ಲ. ಅಂಡ್ ಬಹಳ ಜನ ರಾತ್ರಿ ಮಕ್ಕಳಕ್ಕಿಂತ ಮುಂಚೆ ಇನ್ಸ್ಟಾಗ್ರಾಮ್
ಇನ್ಸ್ಟಾಗ್ರಾಮು ಅಥವಾ ಯೂಟ್ಯೂಬ್ ಎಲ್ಲ ಸ್ಕ್ರೋಲ್ ಮಾಡ್ತಾರೆ. ನಾನು ಹಂಗೆ ಮಾಡ್ತಿದ್ದೆ, ತಡಿಪ ನಿದ್ದು ಬರುವಲ್ದು ಒಂದು 5 ನಿಮಿಷ ರೀಲ್ಸ್ ನೋಡೋಣ ಅಥವಾ ಯೂಟ್ಯೂಬ್ ನೋಡೋಣ ಅಂತ ಹೇಳಿ ವಿಡಿಯೋಸ್ ನೋಡ್ತಾ 1 ಗಂಟೆ ಯಾವಾಗೈತಿ 2 ಗಂಟೆ ಯಾವಾಗೈತಿ ಅಂತಲೂ ಗೊತ್ತಿರಲ್ಲ. ಆಮೇಲೆ ಸಡನ್ನಾಗಿ ಟೈಮ್ ನೋಡ್ತೀನಿ, ಅವನು 3 ಗಂಟೆ ಆಗ್ಬಿಟ್ಟೈತಿ. ಮಕ್ಕಂಡ್ರೆ ಎಷ್ಟೊತ್ತು? ಬೆಳಗ್ಗೆ 8 ಗಂಟೆಗೆ ಹೇಳ್ಬೇಕು, 4, 5, 6, 7, 8, 5 ಅವರ್ ಅಷ್ಟೇ ನಿದ್ದೆ ಆಗ್ಬಿಡ್ತೈತಿ. ಸೊ ಇಲ್ಲೇ ನಾನು ಒಂದು ಕೆಲಸ ಮಾಡಿದೆ, ಏನಂದ್ರೆ ಬುಕ್ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ನೀವು ಹಂಗೆ ಮಾಡ್ಬೋದು. ರಾತ್ರಿ ನಿಮ್ಗೆ ನಿದ್ದೆ ಬರಂಗಿಲ್ಲ ಅಥವಾ ಸೋಷಿಯಲ್ ಮೀಡಿಯಾ ಬಿಟ್ಟು ಇರೋಕ್ಕಾಗಲ್ಲ ಮಕ್ಕಳಕ್ಕಿಂತ ಮುಂಚೆ ಅಂದ್ರೆ ನೀವು ಏನಾರು ಆಕ್ಟಿವಿಟಿ ಮಾಡ್ರಿ, ಎಕ್ಸರ್ಸೈಸ್ ಮಾಡ್ರಿ, ಇಲ್ಲ ಅಂದ್ರೆ ಬಿಸಿ ಬಿಸಿ ನೀರಿಂದ ಜಳಕ ಮಾಡಿ ಬಂದು ಪಟ್ಟನ ಮಕ್ಕಂಬಿಡ್ರಿ. ಇಲ್ಲ ಅಂದ್ರೆ ಬೆಸ್ಟ್ ಅಂದ್ರೆ ಬುಕ್ ಓದ್ರಿ. ನಾನು ಹಂಗ ಮಾಡ್ತೀನಿ, ರಾತ್ರಿ ಮಕ್ಕಳಕ್ಕಿಂತ ಮುಂಚೆ ಬುಕ್ ಓದ್ತೀನಿ. ಬುಕ್ ಓದೋದ್ರಿಂದ ನಿಮ್ ಸ್ಟೋರಿ ಟೆಲ್ಲಿಂಗ್ ಇಂಪ್ರೂವ್ಮೆಂಟ್ ಆಗತಿ, ನಿಮ್ ಕಮ್ಯುನಿಕೇಶನ್ ಬಿಲ್ಡ್ ಆಗತಿ. ಅಂಡ್ ನೀವು ಬುಕ್ ಓದಬೇಕಾದ್ರೆ ನಿಮ್ ಮೈಂಡ್ ಒಳಗೂ ವಿಜುವಲೈಸ್ ಮಾಡ್ಕೊಂತೀರಿ. ನೀವು ಏನಾರ ಒಂದು ಓದಾಕತ್ತಾಗ ಅದನ್ನ ಮೈಂಡ್ ಒಳಗ ಇಮ್ಯಾಜಿನೇಷನ್ ಮಾಡ್ತೀರಿ. ಇವಾಗ ನೀವು ಈ ವಿಡಿಯೋ ನೋಡಿರಲ್ಲ, ಇವಾಗಿಂದ ನೀವು ಒಂದು ಸ್ಟಿಕ್ ಆಗಿ ಡೆಡ್ ಲೈನ್ ಹಾಕಿರಿ, ನಾಳೆ ನಾನು ಈ ವರ್ಕ್ ನ ಮಾಡಕಬೇಕು. ನೀವು ಏನಾರ ಮಾಡ್ತೀರಿ ಅಂದ್ರೆ ಸ್ವಲ್ಪ ಪ್ಲಾನಿಂಗ್ ಮಾಡ್ಕರಿ. ರ್ಯಾಂಡಮ್ಲಿ ಏನೇನಾರ ಮಾಡಕ್ ಹೋಗ್ಬೇಡ್ರಿ. ರ್ಯಾಂಡಮ್ಲಿ ಏನೇನಾರ ಮಾಡಕತ್ತಾಗ ಸ್ಟೇಬಲ್ ಆಗಿರಂಗಿಲ್ಲ. ನಾವು ತಡಿ ನಾಳೆ ಮಾಡಿದ್ರೆ ಅಥವಾ ಆಮೇಲೆ ಮಾಡಿದ್ರೆ ತಡಿ ಇನ್ನೊಂದ್ ಸ್ವಲ್ಪ ಓದ್ಬಿಟ್ಟು ಮಾಡಿದ್ರೆ ಅಥವಾ ಈ ತರ ಆಕತಿ. ಹಂಗಾಗಿ ನೀವು ನಾಳೆ ಕಂಪ್ಲೀಟ್ ಆಗಿ ಏನ್ ಮಾಡ್ಬೇಕಲ್ಲ ಅದನ್ನ ಒಂದು ನೋಟ್ಸ್ ಒಳಗೆ ಅಥವಾ ಒಂದು ಬೋರ್ಡ್ ಒಳಗೆ ಎಲ್ಲಾರ ಬರ್ದಿಡ್ರಿ. ಅದನ್ನ ಬರ್ದಿಡೋದ್ರಿಂದ ನಿಮಗೆ ಮೈಂಡ್ ಒಳಗೆ ಇರ್ತೈತಿ, ಇವತ್ತು ನಾನು ಇದನ್ನ ಮಾಡ್ಬೇಕಂತ ಹೇಳಿ. ಇವನ್ನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ನೀವು ನಾಳೆ ನಾನು ಅದನ್ನ ಮಾಡ್ತಾನೆ ಇಲ್ಲ, ನನ್ನ ಕೈಯಾಗ ಆಕತೆ ಇಲ್ಲ, ಅದೆಲ್ಲ ನೀವು ಇಂತಲ್ಲಿ ಚೆಕ್ ಮಾಡ್ಬೋದು. ನೀವು ಎಬಿಲಿಟಿ ಏನಂತ ನಿಮ್ಗೆ ಇದ್ರಾಗ ಗೊತ್ತಾಕತಿ. ನೀವು ಅದನ್ನ ಬರ್ದು ನೀವು ಮಾಡಿಲ್ಲ ಅಂದ್ರೆ ಅಲ್ಲಿ ಗೊತ್ತಾಗ್ಬಿಡ್ತೈತಿ ನಿಮ್ ಕೈಯಾಗ ಏನು ಮಾಡೋಕ್ಕಾಗಲ್ಲ ಅಂತ. ಬಟ್ ನೀವು ಅದನ್ನ ಏನಾರ ಮಾಡಿ ತೋರಿಸಿದ್ರಿ ಅಂದ್ರೆ ಗೊತ್ತಾಗತಿ ನೀವು ಫ್ಯೂಚರ್ ಒಳಗೆ ಇನ್ನೂ ಏನೇನೋ ಮಾಡ್ಬೋದು ಅಂತ. ನಿಮ್ಗೆ ಇನ್ನೊಂದು ಹೇಳ್ತೇನೆ ನೋಡ್ರಿ, ಬರೀ ನಾವು ಕಷ್ಟ ಪಡೋದ್ರಿಂದ ನಮ್ಮ ಲೈಫ್ ಸ್ಟೈಲ್ ಅಷ್ಟು ಚೆನ್ನಾಗಿರುತ್ತೆ ಅನ್ಕೊಳಕ್ ಹೋಗ್ಬೇಡ್ರಿ. ನಮ್ ಹುಟ್ಟೋ ಮಕ್ಕಳು, ಅವ್ರ ಮಕ್ಕಳು, ನಮ್ಮ ತಂದೆ ತಾಯಿ ಎಲ್ಲರೂ ಚೆನ್ನಾಗಿರ್ತಾರ. ನಮ್ಮ ಶ್ರೀಮಂತಿಕೆ ನಮ್ಮಿಂದ ಸ್ಟಾರ್ಟ್ ಆಗ್ಬೇಕು, ನಮ್ಮಿಂದ ನಮ್ಮ ಮಕ್ಕಳಿಗೆ ಹೋಗ್ಬೇಕು. ಸೊ ಭೂಮಿ ಮೇಲೆ ಯಾರು ಸುಮ್ಮನೆ ಬಂದಿಲ್ಲ, ಅವ್ರು ಬಂದಾರ ಅಂದ್ರೆ ಅದಕ್ಕೊಂದು ರೀಸನ್ ಐತಿ. ಇಲ್ಲ ಅಂದ್ರೆ ಆ ದೇವರ ಅದನ್ನೆಲ್ಲ ಯಾವುದೋ ನಾಯಿ ಅಥವಾ ಪಕ್ಷಿ ಪ್ರಾಣಿ ಮಾಡಿ ಹುಟ್ಟಿಸ್ತಿದ್ದ. ನಮ್ಮನ್ನ ಮನುಷ್ಯರಾಗಿ ಇಲ್ಲಿಗೆ ಬಿಟ್ಟಾನ ಅಂದ್ರೆ ನಮ್ಮ ಕೈಯಾಗ ಏನೋ ಒಂದು ಸಾಧನೆ ಆಗತ್ತೆ, ಅದನ್ನ ಮಾಡ್ಬೇಕು. ಅದನ್ನ ಮಾಡ್ಲಂಗ ನಾನು ಎಲ್ಲೇ ಗಟ್ರನೆ ಕುಡೋದು ಬಿದ್ದೇನೆ ಅಥವಾ ಯಾವ್ದೋ ರೋಡ್ನಾಗ ಬಿದ್ದೇನೆ, ಅದು ಲೈಫ್ ವೇಸ್ಟ್. ಅದು ನಾವು ಅವ್ರು ನೋಡಿ ಅವ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋ ಬದಲು ನಮ್ಮನ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡ್ರೆ ನಮ್ಮ ಬಗ್ಗೆ ನಾವು ಹೆಚ್ಚು ತಿಳ್ಕೊಬಹುದು. ನಾವು ಯಾವಾಗ್ಲೂ ನಮಗೋಸ್ಕರ ನಾವು ಟೈಮ ಕೊಡಂಗಿಲ್ಲ. ಬೆಳಗ್ಗಿಂದ ರಾತ್ರಿ ತನಕ ನಾವು ಫುಲ್ ಬೇರೆ ಲೈಫ್ ಒಳಗೆ ಅಥವಾ ಬೇರೆ ಕಡೆ ಬಿಸಿ ಆಗಿರ್ತೇವೆ. ಬೆಳಗ್ಗೆ ಎದ್ದ ತಕ್ಷಣ ಮುಖ ಎಲ್ಲ ತಕೊಂತೀವಿ, ಮೊಬೈಲ್ ಯೂಸ್ ಮಾಡ್ತೀವಿ, ಕೆಲಸ ಮಾಡ್ತೇವೆ, ಬರ್ತೇವೆ, ಮಕ್ಕಂತೇವೆ. ಅದು ಬಿಟ್ರೆ ನಮಗೋಸ್ಕರ ನಾವು ಯಾವಾಗ್ಲೂ ಟೈಮ ಕೊಟ್ಟಿಲ್ಲ. ಒಂದ್ಸತಿ ನೀವು ಯಾವಾಗ್ರ ಫ್ರೀ ಇದ್ದಾಗ ಡೈಲಿ ಒಂದು 15-20 ನಿಮಿಷ ನಿಮ್ಗೋಸ್ಕರ ನೀವು ಟೈಮ್ ಕೊಡ್ರಿ. ಒಬ್ಬರೇ ಎಲ್ಲರ ಒಂದ್ ಕಡೆ ಕುತ್ಕೊಂಡು ನಿಮ್ ಬಗ್ಗೆ ಯೋಚನೆ ಮಾಡ್ರಿ. ನೀವು ಇವಾಗ ಏನ್ ಮಾಡತ್ತೀರಿ, ಏನ್ ಮಾಡಬಾರ್ದಿತ್ತು, ಯಾಕೆ ಹಿಂಗ್ ಮಾಡತ್ತೀನಿ, ಏನ್ ತಪ್ಪು ಮಾಡಿದೆ, ನನ್ನ ಮಿಸ್ಟೇಕ್ ಎಲ್ಲ ಆಯ್ತು, ಎಲ್ಲ ಕುತ್ಕೊಂಡು ಯೋಚನೆ ಮಾಡ್ರಿ. ನೀಗೋಸ್ಕರ ನೀವು ಟೈಮ್ ಕೊಟ್ರೆ ನಿಮ್ಮ ಒಳಗಿರೋ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾವು. ಅದು ಬಿಟ್ಟು ಬರೀ ಎಂಜಾಯ್ ಮಾಡ್ಬೇಕು, ಮಜಾ ಮಾಡ್ಬೇಕು, ಪಬ್ಗೆ ಹೋಗ್ಬೇಕು, ಬಾರ್ಗೆ ಹೋಗ್ಬೇಕು, ಎಣ್ಣೆ ಕುಡಿಬೇಕು, ಪಾರ್ಟಿ ಮಾಡ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಅದೆಲ್ಲ ಲೈಫು. ಅದು ಯಾವಾಗ ಬೇಕಾದ್ರೂ ಮಾಡ್ಬೋದು. ಅದೆಲ್ಲ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ರೊಕ್ಕ ಇರ್ಬೇಕು. ರೊಕ್ಕ ಇಲ್ದಂಗ ನಾನು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಕನಸ್ಕೊಂಡ್ರೆ ಆಗಂಗಿಲ್ಲಪ್ಪ. ಆ ಥರ ಇರ್ಬೇಕಂದ್ರೆ ಫಸ್ಟ್ ದುಡ್ಡು ಮಾಡ್ಬೇಕು. ಹಾಸಿಗೆ ಇದ್ದಷ್ಟು ಕಾಲ್ ಚಚ್ಚ ಕಾಲ ಹೋಯ್ತು, ಹಾಸಿಗೆನ ದೊಡ್ಡದು ಮಾಡ್ಕೋಬೇಕು. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಹೇಳ್ಯಾರ, ಅದು ಫಿಲಮ್ ಒಳಗೆ ಬರೀ ಡೈಲಾಗ್ ಆಗಿರ್ಬೋದು, ಬಟ್ ರಿಯಲ್ ಲೈಫ್ ಒಳಗೆ ಭಾಳ ಇಂಪಾರ್ಟೆಂಟ್. ಹಾಸಿಗೆ ಇದ್ದಷ್ಟು ಕಾಲ್ ಚಚ್ಚಕ್ಕೆ ಹೋದ್ರೆ ಯಾವಾಗಲೂ ಹಾಸಿಗೆ ಒಂದೇ ಥರನೇ ಇರ್ತೈತಿ. ಇವತ್ತು ನನ್ನ ಹತ್ರ ಕಾರ್ ಐತೆ ಅಂದ್ರೆ ಲೈಫ್ ಟೈಮ್ ಕಾರೇ ಇರ್ತೈತಿ. ಅದಕ್ಕಿಂತ ದೊಡ್ಡದಾಗಿ ಯೋಚನೆ ಮಾಡೋಕ್ಕಾಗಂಗಿಲ್ಲ. ಮಿಡಲ್ ಕ್ಲಾಸ್ ಲೈಫ್ ಯಾವಾಗಲೂ ಹೋಗೇ ಹೋಗ್ತೈತಿ. ನಾನು ಮತ್ತೆ ಹೊಸ ವಿಡಿಯೋ ಒಳಗೆ ಸಿಗ್ತೇನೆ. ಅಲ್ಲೇ ಬಿಟ್ಟು ಎಲ್ಲರೂ ನಾನು ಮಿಸ್ ಮಾಡ್ಕರಿ. ಟಾಟಾ ಬಾಯ್.